ಸತ್ಯವೇದ ಗ್ರಂಥದಲ್ಲಿ ಯೇಸು ಸ್ವಾಮಿ ತಾನು ಅಂತ್ಯಕಾಲದ ಕುರಿತಾಗಿ ಮಾತಾಡಬೇಕಾದ್ರೆ ಆತನು ಒಂದು ಕಾರ್ಯವನ್ನು ತನ್ನ ಶಿಷ್ಯರ ಬಳಿಯಲ್ಲಿ ಆತನು ಹೇಳಿದನು. ಅಂತ್ಯಕಾಲದಲ್ಲಿ ಅನೇಕ ರೀತಿಯಾದಂಥ ಜನ ಅವರೆದ್ದೇಳುತ್ತಾರೆ. ಒಂದನೇ ಗುಂಪು ಸುಳ್ಳು ಪ್ರವಾದಿಗಳೆದ್ದೇಳುತ್ತಾರೆ. ಎರಡನೇ ಗುಂಪು ಸುಳ್ಳು ಸೇವಕರು ಎದ್ದೇಳುತ್ತಾರೆ. ಮೂರನೇ ಗುಂಪು ಸುಳ್ಳು ಅದ್ಭುತವನ್ನು ಮಾಡುವವರು ಎದ್ದೇಳುತ್ತಾರೆ. ನಾಲ್ಕನೇ ಗುಂಪು ಮರಳುಗೊಳಿಸುವಂಥ ಜನ ಎದ್ದೇಳುತ್ತಾರೆ. ಐದನೇ ಗುಂಪು ಬೈಬಲಲ್ಲಿ ನಾವು ಗಮನಿಸೋ ಪ್ರಕಾರ ನಾನು ಕ್ರಿಸ್ತನು ಎಂದು ಹೇಳುವವರು ಒಂದು ಗುಂಪಿನ ಜನ ಎದ್ದೇಳುತ್ತಾರೆ ಎಂಬುದನ್ನು ಅಂತ್ಯಕಾಲದಲ್ಲಿ ಯೇಸು ಸ್ವಾಮಿ ಅಂತ್ಯಕಾಲದ ಗುರುತಿನ ಕುರಿತಾಗಿ ಆತನ ಮಾತನಾಡಿದನು. ನಾನು ಹೇಳಿದೆ 5 ಭಾಗಗಳು. ಒಂದು ಗುಂಪಿನ ಜನ ಅವರು ಹೇಳ್ತಾರೆ, ಒಂದು ಗುಂಪಿನ ಜನ ಸುಳ್ಳು ಪ್ರವಾದಿಗಳೆದ್ದೇಳುತ್ತಾರೆ. ಎರಡನೇದಾಗಿ ಸುಳ್ಳು ಬೋಧಕರುಗಳೆದ್ದೇಳುತ್ತಾರೆ. ಮೂರನೇದಾಗಿ ಸುಳ್ಳು ಅದ್ಭುತಗಳನ್ನು ಮಾಡುವವರು ಎದ್ದೇಳುತ್ತಾರೆ. ನಾಲ್ಕನೇದಾಗಿ ಮರಳುಗೊಳಿಸುವಂಥ ಜನ. ಅದರ ಅರ್ಥ ಏನಂದರೆ ಜನರನ್ನು ಆಕರ್ಷಿಸೋದಕ್ಕೆ ಇಷ್ಟಪಡ್ತಾರೆ ಹೊರತು ಜನರನ್ನು ನಡೆಸುವುದಕ್ಕೆ ಇಷ್ಟಪಡದಿರುವಂಥ ಜನ. ಐದನೇದಾಗಿ ನಾನು ಕ್ರಿಸ್ತನು ಎಂದು ಎದ್ದೇಳುವಂಥ ತಮ್ಮನ್ನೇ ತಾವು ಯೇಸು ಕ್ರಿಸ್ತನಿಗೆ ಸಮವಾದವರು ಅಂತ ಹೇಳಿ ಹೋಲಿಸಿಕೊಳ್ಳತಕ್ಕಂತೆ ನಾನು ಕ್ರಿಸ್ತನು ಎಂದು ಹೇಳುವಂಥ ಒಂದು ಗುಂಪಿನ ಜನ ಅಂತ್ಯಕಾಲದಲ್ಲಿ ಎದ್ದೇಳುತ್ತಾರೆ ಎಂಬುದು ಯೇಸು ಸ್ವಾಮಿ ತಾನು ಈ ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟಂಥ ಒಂದು ಕಾರ್ಯ. ಯೇಸು ಸ್ವಾಮಿ ತಾನು ಈ ಲೋಕದಲ್ಲಿದ್ದಾಗ ಒಬ್ಬನು ನಿಜವಾಗಲೂ ದೇವರ ರಾಜ್ಯಕ್ಕೆ ಉಳ್ಳವನು, ಈ ವ್ಯಕ್ತಿ ದೇವರ ರಾಜ್ಯಕ್ಕೆ ಸೀಮಿತವಾದದನು, ಈತನು ದೇವರ ರಾಜ್ಯಕ್ಕೆ ದುಡಿಯೋದಕ್ಕೋಸ್ಕರನೇ ಇದ್ದಾನೆ ಎನ್ನೋದನ್ನು ಯಾವ ರೀತಿ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಎನ್ನೋದನ್ನು ಅಪೊಸ್ತಲರು ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಸಹ ಅನೇಕ ಸಂಗತಿಗಳ ಮುಖಾಂತರವಾಗಿ ಹೇಳುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಅದರಲ್ಲಿ ಒಂದೆರಡು ಭಾಗ ನಿಮ್ಮ ಮಧ್ಯದಲ್ಲಿ ನಾನು ಮುಟ್ಟಲಿಕ್ಕಾಗಿ ನಾನು ಇಷ್ಟಪಡುವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ಮತ್ತಾಯನ ಬರೆದಂಥ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ಪ್ರವೇಶಿಸಿದಾಗ ಯೇಸು ಸ್ವಾಮಿ ಸುಂದರವಾಗಿ ಒಂದು ಮಾತನ್ನು ತಾನು ಈ ರೀತಿಯಾಗಿ ಹೇಳ್ತಾನೆ. ನೋಡ್ರಿ, ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 15ನೇ ವಚನವನ್ನು ನಾವು ಗಮನಿಸಿದಾಗ ಯೇಸು ಸ್ವಾಮಿ ತಾನು ಹೇಳ್ತಾನೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗಡೆ ನೋಡಿದರೆ ಅವರು ಹಿಡಿದುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳು, ಮದ್ದು ಕುಣಿಕೆ ಗಿಡಗಳಲ್ಲಿ ಅಂಜೂರದು ಕೊಯ್ಯುವುದುಂಟೆಯೇ? ಹಾಗೆ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಉಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಆತನು ಮೊದಲನೇದಾಗಿ ಹೇಳುತ್ತಿರುವಂಥ ಭಾಗ, ಈತನು ದೇವರ ರಾಜ್ಯಕ್ಕೆ ಉಳ್ಳವನು ಎನ್ನುವುದು ಹೇಗೆ ಗೊತ್ತಾಗುತ್ತೆ ಎನ್ನುವುದು ಒಂದನೇ ಕಾರ್ಯವನ್ನು ನಾವು ಗಮನಿಸಿದಾಗ ಯೇಸು ಸ್ವಾಮಿ ತಾನು ಹೇಳ್ತಾನೆ, ಅವರು ಕೊಡುವಂಥ ಫಲಗಳಿಂದಲೇ ಅವರನ್ನು ನೀವು ತಿಳಿದುಕೊಳ್ಳುತ್ತೀರಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಆತ್ಮೀಕವಾದಂಥ ಒಂದು ಜೀವಿತದಲ್ಲಿ ಒಂದು ವ್ಯಕ್ತಿ ದೇವರುಗೊಳ್ಳವನು ಎನ್ನುವುದನ್ನು ಯಾವ ರೀತಿ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯವೆಂದರೆ ಅವನು ಕೊಡುವಂಥ ಫಲ, ಆತನು ಯಾರು ಎನ್ನುವಂಥ ಐಡೆಂಟಿಫಿಕೇಷನನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ನಮ್ಮ ಜೀವಿತಗಳಲ್ಲಿ ನಾವು ತೋರ್ಪಡಿಸುವಂಥ ಭಕ್ತಿಯ ಕಾರ್ಯಗಳೆಲ್ಲ ಫಲ, ನಮ್ಮ ಜೀವಿತದಲ್ಲಿ ದೇವರು ಆಗ್ರಹಿಸುವಂಥ ದೇವರ ಚಿತ್ತಾನುಸಾರವಾಗಿ ನಾವು ಕೊಡುವಂಥ ಫಲಗಳಿಂದಲೇ ನಾವು ಯಾರು ಎನ್ನುವಂಥ ಒಂದು ಐಡೆಂಟಿಫಿಕೇಷನ್ ಎನ್ನುವುದು ನಮ್ಮ ಜೀವನದಲ್ಲಿ ವ್ಯಕ್ತವಾಗಿ ನಮಗೆ ಗೊತ್ತಾಗಲ್ಪಡುವಂಥದ್ದಾಗಿರ್ತದೆ. ಅದರಿಂದ ಯೇಸು ಸ್ವಾಮಿ ತಾನು ಹೇಳ್ತಾನೆ, 2 ಸಂಗತಿಗಳನ್ನು ಸ್ಪಷ್ಟವಾಗಿ ತಿಳಿಸ್ತಾನೆ. ಒಂದು, ಒಳ್ಳೆ ಮರ ಕೆಟ್ಟ ಫಲವನ್ನು ಕೊಡಲಾರದು. ಎರಡನೇದಾಗಿ ಕೆಟ್ಟ ಮರ ಒಳ್ಳೆ ಫಲವನ್ನು ಕೊಡಲಾರದು. 2 ಕಾರ್ಯವನ್ನು ಯೇಸು ಸ್ವಾಮಿ ಸ್ಪಷ್ಟವಾಗಿ ಆತನ ತಿಳಿಸ್ತಾ ಇದ್ದಾನೆ. ಒಂದು, ಒಳ್ಳೆಯ ಮರ ಕೆಟ್ಟ ಫಲವನ್ನು ಕೊಡಲಾರದು.
ಎರಡನೇದಾಗಿ ಕೆಟ್ಟ ಮರ ಒಳ್ಳೆ ಫಲವನ್ನು ಕೊಡಲಾರದು. ಹಾಗಾಗಿರುವುದಾದರೆ ನಾವು ಯಾರಾಗಿದ್ದೇವೋ ಅದರ ಫಲ ನಾವು ನಿಶ್ಚಯವಾಗಿ ಅನುಭವಿಸಲಿಕ್ಕೆ ಸಾಧ್ಯ. ನಾವು ಯಾರಾಗಿದ್ದೇವೋ ಅದರ ಅರ್ಥ ಏನಂತಂದರೆ, ನಮ್ಮ ವ್ಯಕ್ತಿಗತವಾದಂಥ ಜೀವಿತ ಏನಾಗಿದೆಯೋ ಅದೇ ರೀತಿ ನಮ್ಮ ಫಲ ಎನ್ನುವುದು ನಾವು ಕಾಣಲಿಕ್ಕೆ ಸಾಧ್ಯ. ನಮ್ಮ ಜೀವಿತದಲ್ಲಿ ನಾವು ಒಂದು ಒಳ್ಳೆಯ ಮರವಾಗಿದ್ದರೆ ನಾವು ಒಂದು ಕಾಲದಲ್ಲಿ ದೇವರ ನಾಮಕ್ಕಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ನಾಮ ದೂಷಿಸಲ್ಪಡತಕ್ಕಂಥ ಯಾವ ಕಾರ್ಯ ಮಾಡುವುದಕ್ಕೆ ನಮ್ಮ ಕೈಯಲ್ಲಿ ಆಸ್ಪದ ಆಗೋದೇ ಇಲ್ಲ. ಯಾಕೆ ಅಂದರೆ ಒಳ್ಳೆಯ ಮರ ಅದು ಕೆಟ್ಟ ಫಲವನ್ನು ಕೊಡಲಾರದು ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿರ್ತದೆ.